ಮಂಡ್ಯದಲ್ಲಿ ರೌಡಿ ಶೀಟರ್ ಹತ್ಯೆ ಮಾಡಿದ್ದ ಗ್ಯಾಂಗ್ ಅಂತರಾಗಿದೆ. ಕೊಲೆ ಬೆದರಿಕೆ ಹಾಕಿದ್ದ ರೌಡಿ ಶೀಟರ್ಗೆ ಚಟ್ಟ ಕಟ್ಟಿದ್ರು ಗ್ಯಾಂಗ್. ನವೆಂಬರ್ 29ರ ಮಧ್ಯರಾತ್ರಿ ನಡೆದಿದ್ದಂತ ರೌಡಿ ಶೀಟರ್ ಮಹೇಶ್ ಕೊಲೆ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಮೃತಿ ಗ್ರಾಮದಲ್ಲಿ ಕೊಲೆ ನಡೆದಿತ್ತು. ಮಹೇಶ್ ಹಾಗೂ ಸ್ನೇಹಿತರು ಹೋಗ್ತಾ ಇದ್ದ ಬೈಕ್ಗೆ ಕಾರಿನಿಂದ ಡಿಕ್ಕಿ ಹೊಡೆದು ಭೀಕರವಾಗಿ ಮಹೇಶ್ನನ್ನ ಹಲ್ಲೆ ಮಾಡಿದ್ರು. ಅದಾದ ಬಳಿಕ ಆಸ್ಪತ್ರೆಗೆ ಸೇರಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ರೌಡಿ ಶೀಟರ್ ಮಹೇಶ್ ಮೃತಪಟ್ಟಿದ್ದ. ಭೀಮಾ, ಬಸವರಾಜ್, ಹೇಮಂತ್, ಸುಮಂತ್, ಶಶಾಂಕ್ ನಿಂದ ಕೊಲೆ ಮಾಡಲಾಗಿತ್ತು. ಈಗ ಎಲ್ಲ ಆರೋಪಿಗಳನ್ನ ಪಾಂಡವಪುರದ ಪೊಲೀಸರು ಬಂಧಿಸಿದ್ದಾರೆ. ಭೀಮನ ಜೊತೆ ಕಿರಿಕ್ ಮಾಡಿಕೊಂಡು ಹಲ್ಲೆ ನಡೆಸಿದ್ದ ಮಹೇಶ್ ಇದಾದ ಮೇಲೆ ಆಕಾಗೆ ಭೀಮನನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕ್ತಾ ಇದ್ದ. ಆ ಬೆದರಿಕೆಗೆ ಊರನ್ನ ಬಿಟ್ಟು ಬೆಂಗಳೂರನ್ನ ಸೇರ್ಕೊಂಡಿದ್ದ ಭೀಮಾ. ಬೆಂಗಳೂರನ್ನ ಸೇರಿದ್ರು ಕೂಡ ಆತನಿಗೆ ಕೊಲೆ ಬೆದರಿಕೆಯನ್ನ ಹಾಕ್ತಾನೆ ಇದ್ರು. ಇದೀಗ ತನ್ನನ್ನ ಮಹೇಶ್ ಕೊಲೆ ಮಾಡಿ ಬಿಡ್ತಾನ ಅನ್ನುವ ಭಯದಲ್ಲೇ ಭೀಮನಿಂದ ಸ್ಕೆಚ್ ಹಾಕಲಾಗಿತ್ತು. 4 ಜನ ಸ್ನೇಹಿತರನ್ನ ಕರ್ಕೊಂಡು ಪ್ಲಾನ್ ಅನ್ನ ಮಾಡಿದ್ದ ಭೀಮಾ. ಇದೀಗ ಈ ಗ್ಯಾಂಗ್ ಅನ್ನ ಪಾಂಡವಪುರದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನವೆಂಬರ್ 29ನೇ ತಾರೀಕು ಮಹೇಶ್ನನ್ನ ಭೀಕರವಾಗಿ ಹಲ್ಲೆ ಮಾಡಿದ್ರು. ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮಹೇಶ್ ಮೃತಪಟ್ಟಿದ್ದ. ಮೇಲ್ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಮೃತಿ ಗ್ರಾಮದಲ್ಲಿ ಏನು ಘಟನೆಯಾಗಿದೆ ಎಂಬುದರ ಬಗ್ಗೆ ಹೆಚ್ಚಿನ ಒಂದು ಪರಿಶೀಲನೆ ಮಾಡ್ತೀವಿ. ಈ ಸಂಬಂಧಪಟ್ಟಂತೆ ಒಬ್ರು ಶಿವಣ್ಣ ಅಂತೇಳಿ ಏನು ಒಬ್ಬ ಯುವಕ ಮಹೇಶ್ ಅಂತೇಳಿ ಮೃತ ಹೊಂದಿರ್ತಾನೆ, ಕೊಲೆಯಾಗಿರ್ತದೆ. ಅವರು ಒಂದು ದೂರನ್ನ ಮೇಲ್ಕೋಟೆ ಠಾಣೆಯಲ್ಲಿ ದಾಖಲಿಸಿರ್ತಾರೆ. ಆ ಒಂದು ದೂರಿನಲ್ಲಿ ಮಹೇಶ ಮತ್ತು ಆತನ ಜೊತೆ ಇನ್ನು ಇಬ್ರು ಮರಿಗೌಡ ಮತ್ತು ಕಿರಣ, ಇವರು 3 ಜನ ಜಕನಹಳ್ಳಿ ಕ್ರಾಸ್ನಲ್ಲಿರುವ ಒಂದು ಬಾರ್ನಲ್ಲಿ ಕುಡಿದು ಅಲ್ಲಿಂದ ನಂತರ ಅವರು ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಈ ಓಮಿನಿ ಕಾರಿನಿಂದ ಬಂದ ಆರೋಪಿತರು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಒಂದು ಹಲ್ಲೆಯಿಂದ ಆತ ಮರಣ ಹೊಂದಿದನಂತೇಳಿ ಒಂದು ಕೊಲೆ ಪ್ರಕರಣವನ್ನ ಒಟ್ಟು 4 ಜನ ಆರೋಪಿತರ ಮೇಲೆ ಭೀಮಾ, ರೋಹಿತ್, ಸಿದ್ದರಾಜು ಮತ್ತು ಇನ್ನೊಬ್ಬ ಕಾಶಿನಾಥ್ ಅಲ್ಲ ಕೇಶವ ಅಂತೇಳಿ ಒಟ್ಟು 4 ಜನ ಆರೋಪಿತರ ಮೇಲೆ ನಮಗೆ ಸಂಶಯ ಇದೆ ಅಂತೇಳಿ ಒಂದು ದೂರನ್ನ ಕೊಡ್ತಾರೆ. ಆ ದೂರನ್ನ ಆಧರಿಸಿ ನಾವು ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ತನಿಖೆ ಮಾಡ್ತೀವಿ. ಈ ಒಂದು ಹೆಚ್ಚಿನ ತನಿಖೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಇದರಲ್ಲಿ ಒಬ್ಬ ಆರೋಪಿತ ಭೀಮಾ ಅಂತೇಳಿ ಈತ ದಿನಾಂಕ 1/12/2025 ಕೋರ್ಟಿಗೆ ಶರಣಾಗತನಾಗಿ ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆ, ಪೊಲೀಸರು ನನ್ನನ್ನು ಹುಡುಕಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.